ಲಾಯರ್ ಜಗದೀಶ್ ಅವರು ಮತ್ತೆ ಕೆಲವೊಂದು ಲೇಡೀಸ್ಗಳ ಮಧ್ಯೆ ನಡೆದಂತಹ ವಾಗ್ವಾದದಲ್ಲಿ ಸೊ ರಂಜಿತ್ ಅವರಾಗಿರ್ಬೋದು, ಲಾಯರ್ ಜಗದೀಶ್ ಇಬ್ರು ಸಹ ಎಲಿಮಿನೇಟ್ ಆಗ್ತಾರೆ ಬಿಕಾಸ್ ಆಫ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶ. ನಿಮ್ಮ ಮೇಲೆ ಉಗ್ರಂ ಮಂಜು ಅವರು ಎತ್ತಿ ಬಿಸಾಕ್ದಾಗ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿ ಕಾಣಿಸುತ್ತೆ ಅಥವಾ ನನ್ಗನ್ಸಿರೋ ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ಸುತ್ತೆ. ಸೊ ಯಾಕೆ ಉಗ್ರಂ ಮಂಜು ಅವ್ರನ್ನ ಇನ್ನೂ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಇಲ್ಲ, ಅಲ್ಲಿ ರಂಜಿತ್ ಜಗದೀಶ್ ಅವ್ರ ಮಧ್ಯೆ ಆಗಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಇಂಟೆನ್ಸಿಟಿ ಅಲ್ಲಿ ಮನೆಯವ್ರು ಇರೋರ್ಗೆ ಗೊತ್ತಿತ್ತು. ಅಂಡ್ ಬಿಗ್ ಬಾಸ್ ಕಣ್ಣಿಗೆ ಅದು ಕಂಡಿತ್ತು. ಅಂಡ್ ಮಂಜು ಅವರು ನನ್ನನ್ನ ಹಾಕಿದ ಇಂಟೆನ್ಸಿಟಿ ಕೂಡ ಗೊತ್ತಿತ್ತು ಅಂತ ನಾನು ಅನ್ಕೋತೀನಿ. ಬಿಕಾಸ್ ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ. ನೀವು ಕೇಳಿದ್ಮೇಲೆ ನನ್ಗೆ ಅದ್ರ ಬಗ್ಗೆ ತಲೆಗೆ ಬರ್ತಾ ಇರೋದು. ಅಲ್ಲಿ ಅದೊಂದು ಕಾನ್ಸೆಪ್ಟ್ ತರ ನಡೀತಾ ಇತ್ತು. ಇಡೀ ವಾರ ನಾವು ಬಿಹೇವ್ ಮಾಡೋದು ಕೂಡ ಒಂದು ಟಾಸ್ಕ್ ಆಗಿತ್ತು ಅಲ್ಲಿ. ಟಾಸ್ಕ್ ಕೊಟ್ಟಾಗ್ಲೇ ನಾವು ಪರ್ಫಾರ್ಮ್ ಮಾಡ್ಬೇಕು ಅಂತಿರ್ಲಿಲ್ಲ. ನಮ್ಗೆ ಕಾನ್ಸೆಪ್ಟ್ ಕೊಟ್ಟು ಬಿಟ್ಬಿಟ್ಟಿದ್ರು, ನೀವೆಲ್ಲರೂ ನಿಮ್ ಪಾತ್ರದಲ್ಲಿ ಇರ್ಬೇಕು ಅಂತ. ಅಂಡ್ ರಾಜನ್ಗೆ ಏನ್ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ರು, ನಿಕೃಷ್ಟ, ಕ್ರೂರಿ, ಕಪಟಿ, ಅವನ್ ಇದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು. ಸೊ ಅವರು ಆ ಡಿಸ್ಕ್ರಿಪ್ಷನ್ ಪ್ರಕಾರ ಪಾತ್ರದಲ್ಲಿ ಹಂಗ್ ಮಾಡಿದ್ರು ಅಂತ ಅನ್ಸುತ್ತೆ ನಂಗೆ. ಐ ರಿಯಲಿ ಡೋಂಟ್ ನೋ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಅಂಡ್ ಕಾಸ್ಟ್ಯೂಮ್ ಕಳಚಿಟ್ಟ ಮೇಲೆ ಚಿನ್ನ ಏನಾದ್ರು ಆಯ್ತಾ ನಿನ್ಗೆ ಅಂತ ಕೇಳಿದ್ರು. ಅಣ್ಣ ಇಲ್ಲ ಬಿಡಿ ಅಣ್ಣ, ಇದಕ್ಕೆ ನಾನು ಯಾವಾಗ ಆನ್ಸರ್ ಕೊಡ್ಬೇಕು ಅವಾಗ ಕೊಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. ಓಕೆ, ಮೋಸ್ಟ್ಲಿ ಪಾತ್ರ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.